ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರಾಧಾ ರಾಧಾ ರಾಧಾ, ಇದೇನಿದು? ನನ್ನ ಮಗ ಬಂದ ತಕ್ಷಣ ರಾಧಾ ರಾಧಾ ಅಂತವನಲ್ಲ. ಏನ್ ಮಾವ? ನಿಂತ ಹೊಸಿ ಮಾತಾಡೋದಿತ್ತು. ಬಾ. ಇವನು ಮಾತಾಡ್ಬೇಕು ಅಂತ ಕರ್ಕೊಂಡ್ವದ್ನಲ್ಲ, ಇವನಿರ್ಬೋದು. ಏನ್ ಹೇಳಿ ಮಾವ? ರಾಧಾ, ನಾವ್ ಹೆಂಗನ ಮಾಡಿ ಆ ಹುಡುಗಿನ ಕಂಡಿಡಿಲೇಬೇಕು. ನೀನೇನು ಟೆನ್ಷನ್ ಮಾಡ್ಕೊಂಬೇಡ ಮಾವ. ಆ ಹುಡುಗಿ ಯಾರು ಅನ್ನೋದನ್ನ ನಾನು ತಿಳ್ಕೊತೀನಿ. ಹೆಂಗೋ ನಮ್ಮ ಹೃದಯ ಹಾಕಿರೋ ಹುಡುಗಿ ಸಿಕ್ಬಿಟ್ರೆ ನಾಟೆ ಸಾಕು. ಮಾವ, ಒಂದು ವೇಳೆ ಆ ಹುಡುಗಿ ಸಿಗ್ಲಿಲ್ಲ ಅಂದ್ರೆ? ಯಾಕೆ ಸಿಗಾಕಿಲ್ಲ? ಅವ್ರು ನಮ್ಮೂರ್ನಾಗೆ ಇದ್ರೆ ಸಿಗ್ತಾರಲ್ಲ. ಅಲ್ಲ ಮಾವ, ಅಕಸ್ಮಾತ್ ನಿನಗೆ ಮಾಹಿತಿ ಕೊಟ್ಟಿರೋರು ತಪ್ಪಾಗಿ ಹೇಳಿದ್ರೆ? ಆ ಹುಡುಗಿ ಈ ಊರೋಳು ಅಲ್ಲದೆ ಹೋದ್ರೆ ಏನ್ ಮಾಡ್ತೀಯ ಮಾವ? ಇಲ್ಲ ರಾಧಾ, ನಮ್ಮ ಹುಡುಗ ಹಂಗೆ ಸುಳ್ಳು ಹೇಳಕ್ಕಿಲ್ಲ. ನಾನೇ ಅಂತವ ಒಂದಕ್ಕೆ ಎರಡಕ್ಕಿಂತ ಕೇಳಿ ಪಕ್ಕ ಮಾಡ್ಕೊಂಡಿವ್ನಿ. ಆ ಹುಡುಗಿ ದಯಪುರದಾಗೆ ಅವಳೆ. ಆ ಹುಡುಗಿ ಸಿಕ್ಕಿದ್ರೆ ನನಗೂ ಖುಷಿನೇ ಮಾವ. ಆದ್ರೆ ಅವ್ರು ಕೊಟ್ಟಿರೋ ಮಾಹಿತಿ ಏನಾದರೂ ತಪ್ಪಾದ್ರೆ ಪಾಪ ನಿನ್ನ ಶ್ರಮ ಎಲ್ಲ ವ್ಯರ್ಥ ಆಗುತ್ತಲ್ಲ, ಅದಕ್ಕೆ ಹೇಳ್ದೆ ಅಷ್ಟೆ. ಅಕಸ್ಮಾತ್ ಅವ್ನು ತೆಪ್ಪ ಮಾಹಿತಿ ಕೊಟ್ಟಿದ್ರುವೆ ಆ ಹುಡುಗಿ ಸಿಗಂಡ ನಾನು ಬಿಡಕ್ಕಿಲ್ಲ ರಾಧಾ. ಅವಳಿಗೆ ಎಲ್ಲೇ ಇದ್ರುವೆ ನಾನು ಹುಡುಕಿ. ಅಲ್ಲ ಮಾವ, ನೀನು ಆ ಹುಡುಗಿ ಹುಡ್ಕೋದ್ರಿಂದ ಏನು ಪ್ರಯೋಜನ? ಸ್ನೇಹನೇ ಇಲ್ಲ ಅಂದಮೇಲೆ ಅವಳ ಹಾರ್ಟ್ ಯಾಕೆ? ನೋಡು, ನನಗೆ ನಮ್ಮ ಹೃದಯ ಸಾನೆ ಮುಖ್ಯ. ನಿನ್ನ ಕೈಯಲ್ಲಿ ಹುಡುಕಕ್ಕೆ ಹಾಕಿಲ್ಲ ಅಂದ್ರೆ ಹೋಯ್ತಾ ಇರ್ಬೋದು. ಅಯ್ಯೋ ಮಾವ, ತಪ್ಪು ತಿಳ್ಕೊಬೇಡ. ಮಾತಿಗೆ ಹೇಳ್ದೆ ಅಷ್ಟೆ. ನಾನು ನಿನಗೆ ಸಹಾಯ ಮಾಡೇ ಮಾಡ್ತೀನಿ. ನೋಡ್ರದ, ನನ್ನ ಬದುಕಲ್ಲಿ ದೊಡ್ಡ ಆಸ್ತಿ ಅಂತಿದ್ರೆ ಅದು ಸ್ನೇಹ ಮಾತ್ರ. ಅವ್ರು ಇಲ್ಲದೆ ಹೋದ್ರುವೆ ಅವ್ರ ಹೃದಯನ ನನಗೋಸ್ಕರ ಬಿಟ್ಟೋಗವ್ರೆ. ಅದು ನನಗೋಸ್ಕರನೇ ಮಿಡಿತೈತೆ. ನಮ್ಮ ಹೃದಯ ಹಾಕಿರೋ ಆ ಹುಡುಗಿನ ಚಂದ ನೋಡ್ಕೋಬೇಕು. ಆ ಹೃದಯದ ಮಿಡಿತನ ಯಾವಾಗೂ ಕೇಳ್ತಾ ಇರ್ಬೇಕು. ಅಷ್ಟಾದ್ರೆ ಸಾಕು, ನಂಗೆ ಇನ್ನೇನು ಬೇಡ. ಒಂದು ವೇಳೆ ಆ ಹುಡುಗಿ ಏನಾದರೂ ಸಿಕ್ಕಿದ್ರೆ ಮಾವ ಅವಳ ಜೊತೆನೇ ಇದ್ಬಿಡ್ತಾನೋ ಏನೋ. ಹೇಗಾದರೂ ಮಾಡಿ ಆ ಹುಡುಗಿ ಸಿಗದೆ ಇರೋ ಥರ ಮಾಡಬೇಕು. ಸರಿ ಮಾವ, ನೀನು ರೆಸ್ಟ್ ಮಾಡು. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.